ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಸ್ವದೇಶಿ ಮೂಮೆಂಟ್ ಈ ಶಬ್ದ ಎಲ್ಲೂ ಕೇಳಿದಂಗೆ ಆಗಿದಲ್ಲ, ಮೋಸ್ಟ್ಲಿ ಮರೆತು ಹೋಗ್ಯದ. ನಮ್ಮ ಸ್ವದೇಶಿ ಮೂಮೆಂಟ್ದಲ್ಲಿ ಭಾಳಷ್ಟು ಈ ದೇಶದ ಗಾಂಧಿವಾದ ಸ್ವಲ್ಪ ಒಲವು ತೋರಿಸಿದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ವದೇಶಿ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದರು. ಆದರೆ ಇವತ್ತದು ಏನಪ್ಪ ಅಂದ್ರೆ ಒಂದು ಯಾವುದೋ ಮೂಲೆ ಬಿದ್ದು ಹೋಗಿಬಿಟ್ಟದ. ಅದನ್ನು ಮಾತಾಡಿದರೆ ಇವತ್ತು ನಗುವಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ಯದ. ಅದು ಬೇಕೇನಪ್ಪ ನಮಗೆ ಇವತ್ತು ಸ್ವದೇಶಿ ಮೂಮೆಂಟ್ ಅಂತೇಳಿ. ಸ್ವದೇಶಿ ಪ್ರಾಡಕ್ಟ್ಗಳನ್ನು ಉತ್ಪಾದನೆಗಳನ್ನು ಮಾಡಿ ಆದರೆ ಇಲ್ಲೇ ತಯಾರಿಸಿ ಇಲ್ಲೇ ಮಾರಿ ಹೆಚ್ಚಿಗೆ ಆದದನ್ನು ಬೇರೆ ದೇಶಕ್ಕೆ ಕಳಿಸಿ ದುಡ್ಡು ಗಳಿಸುವಂಥ ಒಂದು ದೊಡ್ಡ ಪ್ಲ್ಯಾನ್ ಅದು. ಇಡೀ ದೇಶದ ಜನರಿಗೆಲ್ಲ ಸ್ವಯಂ ಉದ್ಯೋಗ ನಿರ್ಮಾಣ ಮಾಡುವಂತಹ ಒಂದು ಚಿಂತನೆ ಅದು ವಾಜಪೇಯಿ ಅವರು ಮಾಡಿದ್ದು, ಅವ್ರ ಜೊತೆಗಾರರು ಮಾಡಿದ್ದು. ಮೂಲತಃ ಗಾಂಧೀಜಿಯವರ ವಿಚಾರಧಾರೆಯಿಂದ ಬಂದಂಥದ್ದು ಅದು. ಅದಕ್ಕೆ ಪೂರ್ವದಲ್ಲಿ ವಿನೋಬಾ ಭಾವೆ ಅವ್ರು ಮಾಡಿದ್ರು. ಇವರೆಲ್ಲ ಇವತ್ತು ಏನಾಗಿಬಿಟ್ಟಿದ್ದಪ್ಪ ಅಂತಂದ್ರೆ ವಾಜಪೇಯಿ ಅವ್ರು ನಡ್ಕೊಂಡು ಇವ್ರ ವಿಚಾರಧಾರೆಗಳೆಲ್ಲ ಒಂದು ಮೂಲಿಗೆ ಸೇರಿಬಿಟ್ಟಿದ್ದಾವ. ಯಾಕಂದರೆ ಓಪನ್ ಮಾರ್ಕೆಟ್ ಬಂದು ಇದನ್ನೆಲ್ಲ ಸುತ್ತಿ ಆ ಕಡೆ ಎಸೆದು ಬಿಟ್ಟಂಗೆ ಆಗಿಬಿಟ್ಟದ. ಹಾಗೆ ಮಾತಾಡೋರು ಇವತ್ತು ಹುಚ್ಚರಿತಾಗ ಅಂತಾರೆ, ಏನಪ್ಪ ಇವರು ಈ ಮಾತಾಡ್ತಾರ ಅಂತಾರೆ. ಆದರೆ ದೊಡ್ಡ ಸದುದ್ದೇಶ ಇತ್ತು. ಇಡೀ ದೇಶದ ತಯಾರಿಕಾ ರಂಗ ಗಟ್ಟಿ ಆಗೋದಿತ್ತು. ಕೃಷಿ ಒಂದೇ ಅಲ್ಲ, ಕೃಷಿಯೇತರ ಉದ್ಯಮ ಸಹಿತ ಬೆಳೆಸಿ ಸಾಧ್ಯತೆ ಎಲ್ಲ ಇದ್ದವು. PSUಗಳು ಇನ್ನೂ ಜೀವಂತಿಕೆ ಪಡೆದು ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿದ್ದವು. ನಮ್ಮ ಮೋದಿಜಿಯವರು ಬಂದಾಗಿಂದ ಇವತ್ತವರೆಗೆ 11ನೇ ವರ್ಷ ಒಂದು PSU ಹುಟ್ಟಾಕಲಿಲ್ಲ. PSU ಅಂದರೆ ಸಾರ್ವಜನಿಕ ರಂಗದ ಉದ್ಯಮಿಗಳು. ಅವರು ಅತಿ ಹೆಚ್ಚು ಮಾರಾಟ ಮಾಡಿದರು. ಪ್ರೈವೇಟ್ದವ್ರಿಗೆ ಪ್ರೈವೇಟೈಸೇಷನ್ ಮಾಡಿದರು, ಡಿಮೊನಟೈಸೇಷನ್ ಮಾಡಿದ್ರು, ಮೊನಟೈಸೇಷನ್ ಮಾಡಿದ್ರು, ಏನೇನೋ ಹೆಬ್ಬುಗಳು ಕರೆದ ಖಾಸಗೀಕರಣ ಮಾಡಿ ಶಿಕ್ಷಣ ಖಾಸಗೀಕರಣ ಆಗಿ ಇವತ್ತು ನಾವು ಒಳ್ಳೆಯ ಶಿಕ್ಷಣ ಪಡಿಬೇಕಾದ್ರೂ ಸಹ ದುಡ್ಡು ಕೊಟ್ಟು ಕಲಿಯುವಂಥ ಪ್ರಸಂಗ ತಂದಿಟ್ಬಿಟ್ರು. ಹೀಗಾಗಿ ಇವತ್ತು ಸ್ವದೇಶಿ ಮೂಮೆಂಟ್ ಅಂದರೆ ಒಂದು ಹಾಸ್ಯಾಸ್ಪದ ಜನರ ಕಣ್ಣಲ್ಲಿ ಕಾಣ್ತಾ ಇದೆ. ಇಲ್ಲಿವರೆಗೆ ಒಂದು ಇಲ್ಲಿ ಹೋಗಲು ಬಿಡಪ್ಪ ಏನೋ ಸಮಾಧಾನ ಇತ್ತು ನಮಗೆ. ಭಾರತದ ಈ ಒಂದು ಕಾರ್ಪೊರೇಟ್ ಆದರು ನಮ್ಮವ್ರು ಇದ್ದಾರೆ, ಅವರು ಹೆಚ್ಚು ಗಂಟು ಮಾಡ್ಕೊಳ್ಳಿ ಅಂತ ಏನೋ ಒಂದು ಸ್ವಲ್ಪ ಸಮಾಧಾನ ಇತ್ತು. ಇನ್ನು ಮುಂದೆ ಹಿಂಗೆ ಆಗೋದಿಲ್ಲ ಅಂತ ಅರ್ಥವ್ಯವಸ್ಥೆ ಬದಲಾಗ್ತಾ ಇಲ್ಲ. ಈ ಹೋಳಿ ಸಂದರ್ಭದಲ್ಲಿ ಇದನ್ನು ನಿಶ್ಚಿತವಾಗಿ ಹೇಳಬೇಕಾಗಿದೆ. ಯಾಕಂದರೆ ಏಪ್ರಿಲ್ 2 ನಂತರ ಇಡೀ ವಿಶ್ವದ ಚಿತ್ರ ಬದಲಾಗೋದ. ಮತ್ತು ಭಾರತದ ಅರ್ಥನೀತಿಯ ಎಕ್ಸ್ಪೋರ್ಟ್ ಮಾಡಿ ಇಂಪೋರ್ಟ್ ಮಾಡುವ ನೀತಿಯ ಎಲ್ಲ ಬದಲಾವಣೆ ಆಗೋ ಸಾಧ್ಯತೆ. ಮೊದಲಿದ್ದಂಥ ರಷ್ಯಾ ಜೊತೆಗಿನ ಸಂಪರ್ಕ ಆಗಿರ್ಬೋದು, ಚೈನಾ ಜೊತೆಗಿನ ಸಂಪರ್ಕ ಆಗಿರ್ಬೋದು, ಆಸ್ಟ್ರೇಲಿಯಾ ಜೊತೆಗಿನ ಸಂಪರ್ಕ ಆಗಿರ್ಬೋದು, ಜಪಾನ್ ಜೊತೆಗಿನ ಸಂಪರ್ಕ ಆಗಿರ್ಬೋದು, ಬ್ರಿಕ್ಸ್ ಜೊತೆಗಿನ ಸಂಪರ್ಕ ಆಗಿರ್ಬೋದು, ಯಾವುದೇ ಇರಲಿ ನಮ್ಮ ಬದಿಯ ರಾಷ್ಟ್ರಗಳ ಜೊತೆ ಇರುತ್ತಂಥ ಸಂಪರ್ಕ ಆಗಿರ್ಬೋದು. ನಮ್ಮದೆಲ್ಲ ಏನಿತ್ತಲ್ಲ ಬೈಲ್ಯಾಟ್ರಲ್ ರಿಲೇಷನ್ಸ್ ಅಂತಿದ್ವಿ ನಾವು. ಬೈಲ್ಯಾಟ್ರಲ್ ರಿಲೇಷನ್ಸ್ ಅಂದ್ರೆ ನಾವು ಇಬ್ಬರು ಕುಡ್ಕೊಂಡು ಮಾತಾಡಿ ಬಗೆಹರಿಸುತ್ತಪ್ಪ, ಮೂರನೇದವ್ರು ನಮಗೆ ಬೇಕಾಗಿಲ್ಲ ಅಂತೇಳಿ. ಆದರೆ ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಲ್ಲೇ ಇನ್ನು ಏಪ್ರಿಲ್ದಿಂದ ಒಬ್ಬ 3ನೇ ವ್ಯಕ್ತಿ ಬಂದು ಕೊಡುವಂಥ ಪ್ರಸಂಗ ಕಾಣ್ತಾ ಇದೆ. ಆ 3ನೇ ವ್ಯಕ್ತಿ ಯಾರಾದರೂ ಟ್ರಂಪ್. ಯಾಕಪ್ಪ ಅಂತಂದ್ರೆ ಪ್ರತಿಯೊಂದೂ ನಾವು ಅವ್ರನ್ನ ಕೇಳಿ ಮಾಡ್ಬೇಕಂತ ಅಥವಾ ಅವ್ರನ್ನ ಕೇಳಿ ಮಾಡುವಂಥ ಪ್ರಸಂಗ ಬರ್ತದೋ ಏನೋ. ಇಲಾನ್ ಮಸ್ಕ್ ನಮ್ಮ ದೇಶದ ಕಾರ್ಪೊರೇಟ್ಗಳನ್ನು ಆಳುವಂಥ ಇನ್ನೊಬ್ಬ ವ್ಯಕ್ತಿ ಬರ್ತಾನೋ ಏನೋ. ಇವೆಲ್ಲ ಶುರುವಾಗಿಬಿಟ್ಟಿದ್ದಾವೆ. ಇದರ ಬಗ್ಗೆ ಚರ್ಚೆನೇ ಇಲ್ಲ ಇಲ್ಲಿ ನಾಡಿನಲ್ಲೇ. ನಮ್ಮ ಮೀಡಿಯಾದಲ್ಲೂ ಚರ್ಚೆ ಇಲ್ಲ. ನಮ್ಮ ಮೀಡಿಯಾಗಳಂತ ಇವತ್ತು ಅದರಲ್ಲೂ ಗೋಧಿ ಮೀಡಿಯಾ ಅಂತ ತನ್ನಂತ ಮಾರ್ಕೊಂಡ್ಬಿಟ್ಟದ. ಮೋದಿಜಿಯವ್ರು ಏನು ಹೇಳ್ತಾರೆ ಅದೆಲ್ಲ ಸತ್ಯ. ಈ ರಾಷ್ಟ್ರ ಕಟ್ಟಲು ಯೋಗ್ಯ ಅಂತ ಹೇಳುವಂಥ ಈ ಗೋಧಿ ಮೀಡಿಯಾ ಇವತ್ತಿನ ನಿರುದ್ಯೋಗ ಸಲುವಾಗಿ, ಇವತ್ತಿನ ಉದ್ಯೋಗ ಸೃಷ್ಟಿ ಇಲ್ಲ ಸಲುವಾಗಿ, ಇವತ್ತಿನ PSUಗಳು ಎಲ್ಲ ಮಾರಾಟ ಹೋಗಿದ್ರ ಸಲುವಾಗಿ, ಬೆಲೆ ಏರಿಕೆ ಸಲುವಾಗಿ, ನಿರುದ್ಯೋಗ ಸಲುವಾಗಿ ಏನೂ ಮಾತಾಡ್ತಾ ಇಲ್ಲ. ಒಟ್ಟಲ್ಲ ಮೋದಿಯವರು ಎಲ್ಲಿ ಹೋದರು, ಏನು ಮಾಡಿದರು, ಯಾವುದನ್ನು ಮಾಡಿದರು, ಎಲ್ಲ ಯೋಗ್ಯದ ಅನ್ನೋದು ಸರ್ಟಿಫೈ ಮಾಡುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಆದರೆ ಇನ್ನು ಏಪ್ರಿಲ್ದಿಂದ ಹಾಗಿಲ್ಲ, ಬ್ರಿಕ್ಸ್ದಲ್ಲಿ ಹೋಗುವಾಗಿಲ್ಲ, ಬ್ರಿಕ್ಸ್ದಿಂದ ತೆಗೆದು ಹಾಕಬೇಕು ಅನ್ನುವಂಥ ವಾರ್ನಿಂಗ್ ಅದ. ಜೊತೆಗೆ ಯಾರ ಜೊತೆ ಸ್ನೇಹ ಮಾಡಬೇಕು, ಏನನ್ನು ಎಲ್ಲಿ ಕೊಳ್ಳಬೇಕು, ಎಲ್ಲಿ ಮಾರಬೇಕು, ಮತ್ತು ಇದು ವಿಶ್ವದ ಮಾರುಕಟ್ಟೆ ಆಗಿಬಿಟ್ಟದೆ. ಇವತ್ತು ನಾವು ತಯಾರು ಮಾಡಿ ಮಾರುವಂಥವ್ರು ಆಗ್ತಾಯಿಲ್ಲ. ಇವತ್ತು ನಾವು ಇನ್ನೊಂದು ದೇಶ ತರಿಸುವಂದು ತಿನ್ನುವಂಥವ್ರು ಆಗ್ತಾಯಿದ್ದೀವಿ. ಯಾಕಂದರೆ ಎಲ್ಲ ಸೆಕ್ಟರ್ಗಳು ಫೇಲ್ಯೂರ್ ಆಗ್ತಾ ಇದ್ದಾವೆ ಅಂಥೇಳಿ ಸ್ಪಷ್ಟ ವಿವರ ಕಾಣ್ತಾ ಇದೆ. ಇನ್ನು WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಜಗದ
ಬಿಸ್ನೆಸ್ ಅಂತ ಉದ್ಯೋಗಗಳನ್ನ ಮಾಡುವಂಥ ಒಂದು ಆರ್ಗನೈಸೇಷನ್ ಅದು ಹೇಳಿದಂಗೆ ಹೋಗ್ಬೇಕಾಗಿದೆ. ಅದು ಯಾರು ಬರೋದ ಅದಕ್ಕೆ ಫಂಡಿಂಗ್ ಮಾಡೋರು ಯಾರಪ್ಪ ಅಂದ್ರೆ ಅಮೇರಿಕಾದವ್ರು. ಅಮೇರಿಕಾ ಹೇಳಿದಾಗ ನಾವು ಹೋಗ್ಬೇಕಾಗಿದೆ. ಇನ್ನು ಅಗ್ರಿಕಲ್ಚರ್ ಒಂದು ಉಳಿದದ ಅದನ್ನೊಂದು ಅವ್ರ ಕೈ ಕೊಟ್ಟು ನಾವು 142 ಕೋಟಿ ಜನ ಅಮೇರಿಕ ಏನು ಜಪ ಮಾಡಿಕೊಡೋಂಥ ದಿನ ಬಂದರೆ ಯಾರೂ ಆಸೆ ಪಡಬೇಕಾಗಿಲ್ಲ. ಯಾಕಂದರೆ ಆ ಪ್ರಮಾಣದಲ್ಲಿ ಸಾಲ ಮಾಡ್ಕೊಂಡ್ಬಿಟ್ಟಿವಿ. ಇವತ್ತು ನಮ್ಮ ಸಾಲ ಕೊಟ್ಟವ್ರ ಮುಂದೆ ನಾವೇನೂ ಮಾತನಾಡೋ ಸ್ಥಿತಿಯಲ್ಲಿಲ್ಲ. ಈಗ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ, ಅನೇಕ ಎಪಿಸೋಡ್ಗಳು ಮಾತಾಡಿದ್ದೀನಿ ನಾನು. GDP ಸಾಲ ಎರಡೂ ಈಕ್ವಲ್ ಆಗ್ತಾಯಿದ್ದಾವೆ. ಎರಡೂ ಈಕ್ವಲ್ ಆದಾಗ ನೀವು ಹೆಂಗೆ ಬಿಡ್ಸೋರಪ್ಪ? ಈ ಬ್ಯಾಂಕ್ಗೆ ಹೋದಾಗ ಕೇಳ್ತಾರೆ ನಿಮಗೆ ಎಷ್ಟದಪ್ಪ ನಿಮ್ಮ ಇನ್ಕಮ್ ತಿಂಗಳ? ಒಂದು 10,000 ಪಗಾರ ಅದ ರೀ, 5,000 ಪಗಾರ ಅದ ರೀ. ನಿಮ್ಮ ಮನೆ ಖರ್ಚಿಗೆ ಎಷ್ಟು ಉಪಯೋಗ ಮಾಡ್ತೀರಿ? ಇಂತಿಷ್ಟು, ಒಂದು 2,000, 3,000, 10,000, 5,000, 2,000 ಅಂತೀವಿ. ಹಾಗಾದ್ರೆ ತಿಂಗಳಿಗೆ ಎಷ್ಟು ಉಳಿಸ್ತೀರಿ? 2,000, 3,000. ಹಾಂ, ಹಂಗಾಗಿ ಇಷ್ಟು ನಾವು ಪೇಮೆಂಟ್ ನಿಮಗೆ ಸಾಲ ಕೊಡ್ತೀವಿ ನೋಡಪ್ಪ. ಈಗ ಅದು ಉಳಿದು 2-3 ಸಾವಿರ ಸಹಿತ ಅಲ್ಲ, ಅದು ಸಮ ಆಗಿಬಿಟ್ಟದೆ. ಈಗ GDP ಅದಲ್ಲ, ಮನೆ ಒಟ್ಟು ನಮ್ಮ ದುಡಿಮೆ ಸಾಲ ಇದೆ. ಬೇಕಾದಾಗ ಹೌದಪ್ಪ 10,000 ರೂಪಾಯಿ ಇನ್ಕಮ್ ಅದ, ಅದು 2,000 ಖರ್ಚು, 2,000 ತುಂಬ ಕಷ್ಟ ಸಾಲ ಕೊಡು. ಈಗ ಎರಡು ಸಮ ಆಗಿಬಿಟ್ಟಿದ್ದಾವೆ. ಈಗ ಸಾಲೂ 10, GDPನೂ 10 ಅಂದಾಗ 2,000 ಹೆಂಗೆ ಅನ್ಸೋದು ಪಾಪ ಮ್ಯಾನೇಜರ್ ಕೇಳ್ತಾರೆ. ಸತ್ಯದ ಅದು. ಆ ಪರಿಸ್ಥಿತಿ ಬಂದು ನಿಂತುಬಿಟ್ಟಿವಿ ನಾವು ಇವತ್ತು ನಮ್ಮ ಭಾರತೀಯರು. ಅದಕ್ಕಾಗಿ ಇವತ್ತು ನಾವೆಲ್ಲ ಚಿಂತನೆ ಮಾಡುವಂಥದ್ದು ಏನಪ್ಪ ಅಂದ್ರೆ ಮುಂದಿನ ಭವಿಷ್ಯ ಏನು ಅಂತ. ಇವತ್ತಿನ ಭಾರತದ ಅನೇಕ ಕಾರ್ಪೊರೇಟ್ ಇರ್ತಾರೆ. ಟಾಟಾ ಇರ್ಬೋದು, ಬಿರ್ಲಾ ಇರ್ಬೋದು, ರಿಲಯನ್ಸ್ ಇರ್ಬೋದು, ಅಂಬಾನಿ ಇರ್ಬೋದು, ಅಥವಾ ಅದಾನಿ ಇರ್ಬೋದು, ಭಗವಾನ್ ಇರ್ಬೋದು, ಅದೇ ಕಾಲಕ್ಕೆ ಬಜಾಜ್ ಇರ್ಬೋದು. ಇವರೆಲ್ಲರೂ ಇವತ್ತು ಯಾವ ಪ್ರಸಂಗ ಬಂದಿರ್ತಾ ಇದ್ದಾರಪ್ಪ ಅಂತಂದ್ರೆ ಇಲಾನ್ ಮಸ್ಕ್ ಮುಂದೆ ಕೈ ಇಟ್ಕೊಂಡು ನಿಲ್ಲುವಂಥ ಪ್ರಸಂಗ ಬರ್ಬೋದು. ನೀವೇನು ಹೇಳ್ತೀರ ಅದರಿ? ಎಸ್ ಜನ, ಬೆಸ್ ಜನ, ಹ್ಞೂ ಜನ ಅನ್ನುವಂಥ ಪ್ರಸಂಗ ಆರ್ಥಿಕವಾಗಿ ಅವ್ರು ಹೇಳಿದ್ದಾರೆ ನೀವಂಥದ್ದು. ಯಾಕಂದ್ರೆ ದುಡ್ಡದ ಅವ್ರದ್ದು. ನಾವು ಸಾಲಗಾರರಾಗಿದ್ದೀವಿ. ಯಾವುದೇ ಕೈಗಾರಿಕೆ ಉದ್ಯಮಿಗಳು ನಾವು ಬೆಳೆಸ್ತಾ ಇಲ್ಲ. ನಮ್ಮ ಜನಕ್ಕೆ ಉದ್ಯೋಗ ಇಲ್ಲ. ಉದ್ಯೋಗ ಇಲ್ಲ ಅಂದ್ರೆ ಉತ್ಪಾದನೆ ಎಲ್ಲಿದಾಗ್ತದೆ? ಉತ್ಪಾದನೆ ಇಲ್ಲಂದ್ರೆ ಮಾನವ್ರು ಹೆಂಗೆ? ನೀವು ಎಕ್ಸ್ಪೋರ್ಟ್ ಕ್ವಾಲಿಟಿ ನಿಮ್ಮಲ್ಲಿ ಬರೋದು ಯಾವಾಗ? ನೀವು ಉತ್ಪಾದನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟರೆ ಒಳ್ಳೆ ಉತ್ಪಾದಕ, ಒಳ್ಳೆ ತಯಾರಕ ಮಾರ್ಕೆಟ್ ಮಾಡ್ತಾನೆ. ನೀವು ಉತ್ಪಾದನೆ ಇದ್ದಾಗ ನಿಮ್ಗೆ ಗೂಡ್ಸ್ ಇದ್ದಾಗ ನೀವು ಮಾರ್ಕೆಟ್ ಮಾಡೋದಲ್ಲ. ನಿಮ್ಮ ಗೂಡ್ಸ ಇಲ್ಲ ಅಂದ್ರೆ ಏನು ಮಾರ್ಕೆಟ್ ಮಾಡೋರ? ಇನ್ನು ಒಕ್ಕಲ್ತನ ಅಂತೇಳೋರ್ದಾರೆ. ಅದೊಂದು ಒಕ್ಕಲ್ತನ ಒಂದು ಏನಾದರೂ ಹೋಯ್ತಪ್ಪ ಅಂದ್ರೆ ಮುಗಿದ ಹೋಯ್ತು. ನಮ್ಮ ವಾಜಪೇಯಿ ಅವ್ರು ಕಂಡಂಥ ಸ್ವದೇಶಿ ಮೂಮೆಂಟ್, ಸ್ವದೇಶಿ ವಸ್ತುಗಳು ಮಾರಾಟ ಮಾಡಬೇಕು ಅನ್ನೋಂಥದ್ದು ಪೂರ್ತಿ ಮೂಲ ಗುಂಪಲ್ಲ. ಅದನ್ನ ನೆನಪಿಸೋದು ಸಹಿತ ಕಷ್ಟ ಆಗ್ತದೆ. ಅದರೊಂದು ಗ್ರೇಟ್ ವಿಚಾರಧಾರೆ ಇತ್ತು. ಇವತ್ತು ಅದು ಮುಳುಗಿ ಹೋಗ್ತಾ ಇದೆ. ಇವತ್ತಿನ ನಮ್ಮ ಮೋದಿಯವರ ಅರ್ಥನೀತಿಯಿಂದ, ವಿದೇಶ ನೀತಿಯಿಂದ ನಾವು ಭಾಳಷ್ಟು ಕಳ್ಕೊಳ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಯಾವ ರಾಷ್ಟ್ರ ತೋರ್ತಿತ್ತು ರೀ, ಅದ್ರ ಮೇಲೆ ಎಲ್ಲ ಚೀನಾ ಪ್ರಭಾವ ಮಾಡಿಬಿಟ್ಟದೆ. ಇವತ್ತು ಲಂಕಾಗೆ ಹೋಗ್ತೀರ ಅಲ್ಲದ, ಬಾಂಗ್ಲಾಗೆ ಹೋಗ್ತಾರ ಅಲ್ಲದ, ಪಾಕಿಸ್ತಾನಕ್ಕೆ ಹೋಗ್ತಾರ ಅಲ್ಲದ, ಎಲ್ಲವೂ ಈವನ್ ಭೂತಾನ್ ಸಹಿತ ಈಗ ಚೈನಾ ಕೈವಶ ಆಗ್ಲಿಕ್ಕತ್ತದ, ನೇಪಾಳ ಸಹಿತ ಆಗ್ತದೆ. ಅಂದ್ರೆ ಅರ್ಥನೀತಿ, ವಿದೇಶ ನೀತಿ ಎಲ್ಲ ಫೇಲ್ಯೂರ್. ಯಾಕೆ ಅರ್ಥ ಇಲ್ಲ ನಮ್ಮಲ್ಲೇ. ಹೀಗಾಗಿ ಇವತ್ತು ಅಮೇರಿಕಾದಲ್ಲಿ ಹೆಂಗೆ ಬೇಕು ಹಂಗೆ ತನ್ನ ಬೆರಳಿನ ಮೇಲೆ ಆಳಿಸುವಂಥ ಪರಿಸ್ಥಿತಿ ಬಂದಂಥದ್ದು. ಅಮೇರಿಕಾದ ಕಾರ್ಪೊರೇಟ್ಗಳು ನಮ್ಮ ದೇಶವನ್ನು ಆಳೋ ಪ್ರಸಂಗ ಬರ್ತದೆ ಅನ್ನುವಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ನಾವು ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ನಾವು ಕರಿತಿದ್ವಿ. ಅಲಿಪ್ತ ನೀತಿ ಅಂತೇಳಿ ಯಾವ ಜೊತೆ ಬೇಡಪ್ಪ ನಾವು ಅಂತ ಅದೆಲ್ಲ ಹೋಗಿಬಿಟ್ಟದೆ. ಇವತ್ತು ಬ್ರಿಕ್ಸ್ದಲ್ಲಿ ಉಳಿಯುವಂಥ ಪರಿಸ್ಥಿತಿನೂ ಇಲ್ಲ. ಬ್ರಿಕ್ಸ್ ಮುರಿದು ಹೋಗಿಲಿಕ್ಕೆ ನಿಂತಿದ್ದಾರೆ ನಮ್ಮ ಮೋದಿಜಿ, ನಮ್ಮ ಟ್ರಂಪ್ ಅವರು. ಅದಕ್ಕಾಗಿ ಇವತ್ತು ಇಡೀ ನಮ್ಮ ದೇಶ ಎಚ್ಚರಿಕೊಂಡು ನೋಡ್ಬೇಕಾಗಿದೆ. ಏನಪ್ಪ ನಾಳೆ ಏಪ್ರಿಲ್ ಅಂತ ನಮ್ಮ ಪರಿಸ್ಥಿತಿ ಎಲ್ಲ ಬದಲಾಗ್ತಾ ಇದೆ. ಅರ್ಥನೀತಿ ಬದಲಾಗ್ತಾ ಇದೆ. ಮತ್ತೊಂದು ನಾವು ಕೂಟನೀತಿ ಅಂತೀವಿ, ರಾಜನೀತಿ ಅಂತೀವಿ, ಅದು ಬದಲಾಗ್ತಾ ಇದೆ. ಅಮೇರಿಕ ಹೇಗೆ ಹೇಳುತ್ತೋ ಅದು ಕೇಳು. ಈಗ ನಾವು ರಷ್ಯಾ ಜೊತೆಗಾಗಲಿ ಅಥವಾ ಚೀನಾ ಜೊತೆಗಾಗಲಿ ಅಥವಾ ನಮ್ಮ ಬರೀ ರಾಷ್ಟ್ರಗಳ ಜೊತೆಗಾಗಲಿ ಯಾವುದೂ ನಮ್ಮ ದ್ವಿಪಕ್ಷೀಯ ಆಧಾರದ ಮೇಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲೇನೋ ಅನ್ನೋಂಥ ಪ್ರಸಂಗ ಬಂದದ. ಇಂಥ ಪ್ರಸಂಗ ನಿಶ್ಚಿತವಾಗಿ ನಮ್ಮ ಇತಿಹಾಸದಲ್ಲಿ ಎಂದೂ ಬಂದಿರಲಿಲ್ಲ. ಫಸ್ಟ್ ಟೈಮ್ ಬಂದಿಲ್ಲ. ಮೋದಿಯವರ ಕೆಲವು ತಪ್ಪು ನಿರ್ಧಾರಗಳಿಂದ ಈ ಪರಿಸ್ಥಿತಿ ಬಂದಿರ್ತಾ ಇದ್ದೀವಿ. ಅದಕ್ಕಾಗಿ ಈ ದಿಶೆಯಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ. ಏಪ್ರಿಲ್ ನಂತರ ನಮ್ಮ ಭಾರತದ ಅರ್ಥವ್ಯವಸ್ಥೆ ಏನು? ಆಲ್ರೆಡಿ ನಾವು ಆರ್ಥಿಕವಾಗಿ ಸಾಲಗಾರರಾಗಿದ್ದಾಗೆ ಗುಲಾಮರಾಗಿ ನಿಂತುಬಿಟ್ಟಿವಿ. ಸಾಲ ಕೊಟ್ಟವ ನಮ್ಮನ್ನು ಯಾವಾಗ ಗುಲಾಮರ ರೀತಿ ಯಾರು ನೋಡ್ಕೊಳ್ತಾರೆ ಅನ್ನೋದು ಇತಿಹಾಸದಲ್ಲಿ ಕಂಡು ಬಂದ ಸತ್ಯ. ಇವತ್ತು ಇಡೀ ದೇಶನ ಎಲ್ಲಿ ಈ ಸಾಲ ಕೊಟ್ಟವ್ರ ಮುಂದೆ ಕೈ ಕೆಟ್ಕೊಂಡು ಇಡುವಂಥ ಪ್ರಸಂಗ ಬರ್ತದಲ್ಲ, ಇದಕ್ಕೆ ನೀವು ಉತ್ತರ ಕೊಡಬೇಕು. ಇದು ನಿಮ್ಗೆ ಸರಿ ಅನಿಸಿದನ, ತಪ್ಪು ಅನಿಸಿದನ? ಸರಿ ತಪ್ಪು ಮಾಡಿರಿ, ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ನೋಡ್ತಾ ಇರಿ, ಕಮೆಂಟ್ ಮಾಡ್ತಾಯಿರಿ,
ಅದೇ ಕಾಲಕ್ಕೆ ಶೇರು ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯ ಕೈಗೊಂಡೆ ವಂದನೆಗಳು.